ಎತ್ಕೊಂಡು ಎತ್ತಿಟ್ಬಿಡ್ತೀನಿ. ಇವಾಗ ಎತ್ತಿದ್ದೀವಿ ಎಲ್ಲ ವೈ ಇದೇ ಥರ ಡಿಪ್ ಮಾಡಿ. ಯಾರೋ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರು ಮೇಡಮ್. ಅಯ್ಯೋ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ರೋಸ್ಲಾಗ್ ಯೂಟ್ಯೂಬ್ ಚಾನಲ್. ಹಾಗೆ ಫ್ರೆಂಡ್ಸ್, ಈಗ ನಾನು ಟೈಮ್ ಕೂಡ ಒಂದು 9:30 ಆಗಿದೆ. ಇನ್ನು ನಮ್ಮ ಮನೇಲಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ. ನನ್ನ ಅಪ್ಪಾಜಿ ಒಬ್ಬರೇ ಇರೋದ್ರೆ, ಅಪ್ಪಾಜಿನೂ ಸಹ ಇನ್ನೇನು ಹೊರಡ್ತಾರೆ. ಬಟ್ ನಾವು ನೋಡಿ ಇವಾಗ ಎದ್ದಿದ್ದೀವಿ. ಎಲ್ಲ ನನ್ನ ಮಕ್ಕಳ ಮಹಿಮೆ. ಯಾಕೆಂದರೆ ನನ್ನ ಚಿಕ್ಕ ಮಗ ನಾನು ಎದ್ದೇಳ್ತಾ ಇದ್ದೀನಿ ಅಂದರೆ ಹಂಗೆ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಅವನ್ನ ಸಮಾಧಾನ ಮಾಡಿಸಿ ನಾನು ಅವನ್ನ ಮಲಗಿಸಿ ಎದ್ದು ಬರಬೇಕು. ಸೊ ಅವ್ನು ಮಲ್ಕೊಳ್ಳೋವರೆಗೂ ಆದ್ರೂ ಅವನಿಗೆ ತಪ್ಪಿಸ್ಕೊಂಡು ಬಂದುಬಿಡ್ತೀನಿ ಒಂದೊಂದ್ಸಲ ದಿಂಬೆಲ್ಲ ಇಟ್ಬಿಟ್ಟು. ಸೊ ಇವಾಗ ಅದೇ ಕೆಲಸ ಮಾಡಿ ನಿಧಾನಕ್ಕೆ ಎದ್ದು ಬಂದಿದ್ದೀನಿ. ಏನು ಬೆಳಗ್ಗೆಯಿಂದ ಅವ್ನು ನನಗಿಂತ ತುಂಬ ಶಾರ್ಪ್ ಆಗಿಬಿಟ್ಟಿದ್ದಾನೆ. ಅವನಿಗೆ ದಿಂಬೆ ಯಾವುದು ನಮ್ಮ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್. ಅಷ್ಟೇ ಶಾರ್ಪ್ ಇದ್ದಾನೆ. ನೋ ಕಾಮೆಂಟ್ಸ್. ಸೊ ಹಾಗಾಗಿ ಸ್ವಲ್ಪ ಕಷ್ಟ, ಸ್ವಲ್ಪ ವೇಕಪ್ ಆಗೋದು ಕಷ್ಟ ಆಗ್ಬಿಟ್ಟಿದೆ. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಲಾಗ್ ಯಾವ ಥರ ಮೂವ್ ಆನ್ ಆಗುತ್ತೆ ಅಂತ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸುಬ್ಬು ನಾನು ಸೌಂಡ್ ಮಾಡೋದು ನೋಡಿ ಏನೋ ತಿಂತೀನಿ ಅಂತ ಬಂದ್ಬಿಟ್ಟೈತೆ ಫ್ರೆಂಡ್ಸ್. ಸೊ ಇವಾಗ ಕೋಲ್ಡ್ ಜಾಸ್ತಿ ಇದೆಯಲ್ಲ, ಮತ್ತು ಕೋಲ್ಡ್ ಅಂತಲ್ಲ, ಈ ಪೋಸ್ಟ್ ಪ್ರೆಗ್ನೆನ್ಸಿ ಮೆನ್ಸು ಈ ಥರ ಹಿಂದಿನ ಕಾಲದಲ್ಲಿ ಈ ಥರ ಕಾಟನಿಗೆ ಈ ಥರ ಹತ್ತಿನ ಡಿಪ್ ಮಾಡಿ, ಮೆಂಥ ಪ್ಲಸ್ ಇರುತ್ತಲ್ವಾ, ಇದೇ ಥರ ಡಿಪ್ ಮಾಡಿ. ಯಾರೋ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರು ಮೇಡಮ್. ಇಲ್ಲದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮ್ಗೆ. ಉಂಡೆ ಮಾಡಿ ಕಿವಿ ಇಕ್ಕೋಬೇಕು ಫ್ರೆಂಡ್ಸ್. ಕಿವಿ ಬೆಚ್ಚಿ ಇರುತ್ತೆ, ತಲೆ ಶೀತ ಹಿಡಿಯಲ್ಲ. ನನಗೆ ಸ್ನಾನ ಕೊಟ್ಟಿದ್ದೆ, ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸ್ಬೇಕು, ದೊಡ್ಡವನಿಗೆ. ಏನದು ನೋಡಿ ಫ್ರೆಂಡ್ಸ್, ಈ ಥರ ಹತ್ತಿನ ಉಂಡೆ ಮಾಡಿ ಕಿವಿ ಇಕ್ಕೋಬೇಕು ಫ್ರೆಂಡ್ಸ್. ಏನ್ ಮುದ ಸುಬ್ಬು ಏನ್ ಅಲಸೈತಾ? ಏನಕ್ಕೆ ನನ್ನ ಹತ್ರ ಬಂದೈತೆ ನೋಡಿ ಫ್ರೆಂಡ್ಸ್. ಜಸ್ಟ್ ಇಟ್ಕೊಂಡ್ರೆ ಕಿವಿ ಬೆಚ್ಚಗೂ ಕೂಡ ಇರುತ್ತೆ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸ್ಬೇಕು. ಸೊ ಅವನು ನಾನು ಫ್ರೆಶ್ ಅಪ್ ಆಗಿ ಕೂಡ ಇದ್ರಲ್ಲ ದುಡ್ಡು ಬಂದಿದ್ದು ನಿನಗೆ. ಇದ್ರ ಹೊಸ ಕುಕ್ಕರ್ ಅಲ್ಲ ಇದೇ ಕಣೋ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮೋಟು ಬತ್ಲು ಕುರ್ಕುರೆನಾ? ಅಯ್ಯೋ ಯಪ್ಪ, ಅವೆಲ್ಲ. ಇದು ಕೇಕಾ? ಬಿಸ್ಕೆಟ್ ಕೇಕಾ? ಇವನು ಪರಪರ ಅನ್ಸದ್ ನೋಡಿ ನನ್ನ ಮಗ. ನೋಡಿ ಅವನ ಹತ್ರ ಅನ್ಸದ್ ನೋಡಿ. ಸುಬ್ಬು ಬಂದು ಮ್ಯೂ ಮ್ಯೂ ಅಂತೈತೆ. ನಮ್ಮ ಮನೆ ಬೇಕು ಸುಬ್ಬು ಅಂದ್ರೆ ಮತ್ತೆ ಯಾರೋ ಬೇರೆ ಅನ್ಕೋಬೇಡಿ, ನಾನೇ ಬೇಕು. ಸರ್, ನಂಗೊಂದು ಡೌಟು, ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಸೊ ಮ್ಯೂ ಮ್ಯೂ ಅಂತೈತೆ. ಹಾಗೆ ಫ್ರೆಂಡ್ಸ್, ದುಡ್ಡು ತೋರಿಸ್ತೀನಿ. ಬಂದು ದುಡ್ಡು ಎಷ್ಟು ಇದಾವೆ ದುಡ್ಡು ಅಂತ ಹೇಳಿ. ಹಾಗೆ ಫ್ರೆಂಡ್ಸ್, ಅವನಿಗೆ ಸ್ವಿಚ್ ಮಾಡಿ ಮತ್ತೆ ನಾನು ಸಿಗ್ತೇನೆ. ಮುಂದೆ ತುವಾಯ್ಕೊಳ್ಳಂತೆ ಬಾ ಮಗ್ನೆ. ಏನ್ ತೆಗಿಬೇಕಪ್ಪ? ನೀನು ಓಪನ್ ಮಾಡು. ಏ ಸುಬ್ಬು, ಏನು ಏನ್ ಬೇಕು? ಏ ಏನೋ ಆಟ ಸಾಮಾನು ಇದು.
ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ವಿಸಲ್ ಕಣ ಇದು, ವಿಸಲ್. ಅಯ್ಯೋ ಗುಂಡ ಹಿಂಗ ಹಾಕ್ಬೇಡ ಕಣೋ, ಸುಬ್ಬು ತಿನ್ಬಿಡುತ್ತೆ. ಗಲೀಜ್ ಹಿಂಗೆಲ್ಲ ಹಾಕ್ಬಾರ್ದು. ಅಮ್ಮ ಬೇಕು. ಅಮ್ಮ ಬಿತ್ತು ತಗಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಕ್ಬೇಡಿ. ನೋಡಿ ಫ್ರೆಂಡ್ಸ್, ನನ್ನ ಮಗ ಹಿಂಗಂತಾನೆ ವಿಡಿಯೋ ಮಾಡೋದ್ ಬಿಟ್ಟು ತೆಗಿ ಅಂತ ಹೇಳ್ತಾನೆ. ಎಷ್ಟು ದೊಡ್ಡವರಾಗಿದ್ದಾರೆ ಇದ್ರಲ್ಲಿ ಏನ್ ಎತ್ಕೊಡು. ಓ ಇದು ಅದೇ ಬಂಗಾರ. ಇದು ಫಸ್ಟ್ ಇವೆಲ್ಲ ಎತ್ತಿಡು ಎಲ್ಲ. ಸುಬ್ಬು ತಿನ್ಬಿಡುತ್ತೆ. ಹಾಕು ಕವರಿಗೆ ಹಾಕು. ಹಾಕು ವೈ ಐ ಡೋಂಟ್. ಅಪ್ಪ ಬಿಟ್ಟು ಬಂದ. ಫ್ರೆಂಡ್ಸ್, ಇನ್ನು ಇವತ್ತು ಕರೆಂಟು ತೆಗ್ದಿಲ್ಲ. ಮತ್ತೆ ಎಷ್ಟೊತ್ತಾಗಿದ್ದಾನ ಅಂತ ಗೊತ್ತಿಲ್ಲ. ಬೋ ತಿನ್ನಲ್ಲ. ತುವ ಒಯ್ಕೊಂಡು ಏನ್ ಮಗ್ನೆ, ನಾನು ಏನ್ ಹೇಳ್ತಿದ್ನಿ? ಯಾವ ಇವೆಲ್ಲ ಹುಷಾರು ಆಯ್ತಾ ಗುಂಡಣ್ಣ. ತುವ ಒಯ್ಕೊಂಡು ಕೇಳಿಲಿ. ತುವ ಒಯ್ಕೊಂಡು ನೋಡಿ ಫ್ರೆಂಡ್ಸ್ ಹೆಂಗ್ ವೇಸ್ಟ್ ಮಾಡಿದಾನೆ. ತುವ ಒಯ್ಕೊಂಡು ಅಂಗನವಾಡಿಗೆ ಹೋಗಿ ಬತ್ತು ಆಯ್ತಾ? ಏನೋ ಗುಂಡಣ್ಣ, ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ, ಸರಿನಾ? ನೋ ರೆಸ್ಪಾನ್ಸ್. ಅದು ಅಂದ. ಆಯ್ತು ಬಾ, ಇವಾಗ ತುವ ಇಕ್ಕೊಂಡು ಹೊಟ್ಟೆ ತುಂಬ ಬೂವ ತಿಂದು ಏನೋ ಹೋಗುವಂತೆ. ಈ ಥರ ಎತ್ತಿಟ್ಟಿದ್ದೀನಿ. ಎಲ್ಲ ಈ ಥರ ಮಾಡಿಟ್ಟಿರ್ಬೇಕು, ಇಲ್ಲಾಂದ್ರೆ ಸುಬ್ಬು ತಿಂದ್ಬಿಡುತ್ತೆ. ಸುಬ್ಬು ಭಯ ನೋಡ್ರಿ ನಮಗೆ ಎಷ್ಟಿದೆ ಅಂತ. ಅಲ್ಲ ಮಗ್ನೆ, ಸುಬ್ಬುದು ಭಯ. ಇದನ್ನ ಮುಚ್ಚಿಡೋದೇ ಬೆಟ್ರ್ ಅಡುಗೆ ಮನೆಗೆ ಎತ್ಕೊಂಡೋಗಿ. ಸರಿಯಪ್ಪ ಆಯ್ತು. ಏನಂತೀಯ ಬಂಗಾರ? ಹೆಂಗೆತ್ತಿರ್ಬೇಕು? ಚೆನ್ನಾಯ್ತೆ. ಎಲ್ಲಿ ಎತ್ತಿಡ್ಬೇಕು? ಸರಿ ಬಿಡು, ಸುಬ್ಬು ತಿಂದ್ಬಿಡ್ತದ. ನಾವೆಲ್ಲರೂ ಹುಷಾರ ಒಂದ್ ಕಡೆ ಎತ್ತಿರೋಣ, ಓಕೆನಾ? ನೋ ಕಾಮೆಂಟ್ಸ್. ಓಕೆನಾ? ಡನ್ನಾ? ಇವಾಗ ತಿನ್ನಲ್ಲ. ಪ್ಲೇಟ್ ಬಿಡಿಸ್ಕೊಂಡ್ ತಿಂದ್ರೆ ಸರಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಜಸ್ಟ್ ಇವಾಗ ಫ್ರೆಶ್ ಅಪ್ ಆಗಿ ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ನೋಡಿ ಹೂವನ್ನು ಕೂಡ ಮುಡ್ಕೊಂಡಿದ್ದೀನಿ. ಯಾಕಂದರೆ ಪೋಸ್ಟ್ ಪ್ರೆಗ್ನೆನ್ಸಿ ವುಮೆನ್ಸ್ ಹೂವು ಮುಡ್ಕೋಬಾರ್ದು ಅಂತ ಹೇಳ್ತಾರೆ. ಪಾಪುಗೆ ಆಟ ಜಾಸ್ತಿ ಹಿಡಿತಾನೆ ಅಂತೇಳಿ. ಸೊ ನಾನೇನಿಲ್ಲ, ಒಂದು 5 ನಿಮಿಷ ಮುಡ್ಕೊಂಡು ಎದ್ದಿಟ್ಬಿಡ್ತೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಊಟಕ್ಕೆ ಅಮ್ಮ ಊಟನ ರೆಡಿ ಮಾಡೋಗಿದ್ದಾರೆ. ಅಮ್ಮ ಸ್ವಲ್ಪ ಕೆಲಸಕ್ಕೆ ಹೋಗ್ತಿರೋದ್ರಿಂದ ಮಧ್ಯಾಹ್ನಕ್ಕೂ ಬೇಕಾಗುತ್ತೆ ಅಂತೇಳಿ ಅಡುಗೆ ಇವತ್ತಿನ ಬೆಳಗ್ಗೆನೇ ಅಡುಗೆನೇ ಮಾಡಿಟ್ಬಿಟ್ಟಿರ್ತಾರೆ. ಆಫ್ಟರ್ನೂನು ಮತ್ತು ಮಾರ್ನಿಂಗ್ ಎಲ್ಲ ನಮಗೆ ಊಟನೇ. ಸೊ ಇವಾಗ ನನ್ನ ಮಗನಿಗೆ ಊಟನ ಮುಗಿಸ್ಕೊಳ್ತೀನಿ. ಸೊ ಲಾಗ್ನೂ ಕೂಡ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ? ಹಾಗೆ ನೋಡಿ, ನನ್ನ ಸುಬ್ಬು ಬಂದ್ಬಿಟ್ಟೈತೆ. ಗುಂಡಣ್ಣ ತೋರಿಸು. ಸರಿ ಗುಂಡಣ್ಣ, ನನ್ನ ಮಗನ ಕರೆದು ಬೆಕ್ಕಿಗೂ ಕೂಡ ಗುಂಡಣ್ಣ ಅಂತಿದ್ದೀನಿ ನಾನು. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಸುಬ್ಬು ಪಪಶ್. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗ ಅಂತೂ ಕಾರ್ಟೂನ್ ನೋಡ್ಕೊಂಡು ಕೂತಿದ್ದಾನೆ. ಇದೇ ಒಂದು ಒಳ್ಳೆ ಟೈಮು ಅವನಿಗೆ ಊಟ ಮಾಡಿಸ್ಲಿಕ್ಕೆ. ಸೊ ಊಟನ ಮುಗಿಸ್ಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೇನೆ. ಏನು ಮಾಡ್ತಿದ್ದೆ ಸುಬ್ಬು?
ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಪ್ಪ ಅಣ್ಣ? ನೋಡಿ ಫ್ರೆಂಡ್ಸ್ ಹೇಗೆ ಮಾಡುತ್ತಾಳಂತ. ಸಾಕು ಸಾಕು ಬಿಡು 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 ಸಾಕು ಬಿಡು. ನಮ್ಮ ಅಮ್ಮ ಕಾಫಿನೂ ಕೂಡ ಮಾಡಿದ್ದಾರೆ. ಬಟ್ ಟೈಮ್ ಆಯ್ತಲ್ಲ, ಊಟನ ಮುಗಿಸ್ಕೊಂಡ್ಬಿಡೋಣ. ಬಿಸಿನೀರು ಕಾಯಿಸಿದೆ ಅಮ್ಮ. ರಕ್ಷಿತಣ್ಣ ಅದೇ ಫ್ರೆಂಡ್ಸ್, ನಾನೀಗ ಬಿಸಿನೀರನ್ನ ಬಿಟ್ಕೊಳಂಗಿಲ್ಲ. ರಕ್ಷಿತು ಹಾಗೆ ಫ್ರೆಂಡ್ಸ್, ನಾನು ಬಿಸಿನೀರನ್ನು ಕೂಡ ಮುಟ್ಕೊಳಂಗಿಲ್ಲ. ಹಾಗೆ ಫ್ರೆಂಡ್ಸ್, ಇನ್ನು ಊಟನ ಕೂಡ ಬಡಿಸ್ಕೊಂಬಿಡೋಣ. ಫಸ್ಟಿಗೆ ನನ್ನ ಮಗ ಮುದ್ದೆ ಊಟ ಮಾಡಲ್ಲ, ಸೊ ಹಾಗಾಗಿ ಅವನಿಗೆ ಸ್ವಲ್ಪ ರೈಸ್ ತಿನ್ನಿಸ್ಬಿಡೋಣ ಅಂತೇಳಿ ರೈಸ್ ಜೊತೆಗೆ ಮಸೊಪ್ಪು ಸಾಂಬಾರು ಮಾಡಿತ್ತು ಅಮ್ಮ, ಅದನ್ನೇ ತಿನ್ನಿಸ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂದರೆ, ನನ್ನ ದೊಡ್ಡ ಮಗನಿಗೆ ಜಾಸ್ತಿ ನಂದು ಬಾಣಂತಿ ಸಾಂಬಾರೇ ಇಷ್ಟ ಅವನಿಗೆ. ಸೊ ಅದಕ್ಕೆ ಮಸೊಪ್ಪು ಬೇಡ ಅಂತೇಳಿ ನನ್ನ ಸಾಂಬಾರನ್ನ ಬಿಸಿ ಮಾಡಿ ಅದೇ ಸಾಂಬಾರು ಹಾಕ್ಕೊಂಬಿಡೋಣ ಅಂತೇಳಿ. ಅಂದರೆ ಅಮ್ಮ ಬೆಳಗ್ಗೆ ಮಾಡಿಟ್ಟೋಗಿದ್ರಲ್ಲ, ಸೊ ತಣ್ಣಗಾಗ್ಬಿಟ್ಟಿತ್ತು ನಾವೆದ್ದು ತಿನ್ನೋಷ್ಟರಲ್ಲಿ ಫ್ರೆಶ್ ಅಪ್ ಆಗಿ. ಹಾಗಾಗಿ ಅದನ್ನು ಬಿಸಿ ಮಾಡಿ ಅವನಿಗೆ ಅದನ್ನೇ ತಿನ್ನಿಸ್ಬಿಡೋಣ ಅಂತೇಳಿ. ಹಾಗೆ ಫ್ರೆಂಡ್ಸ್, ಇನ್ನು ನಾವು ಬೇಗ ಬೇಗ ಸ್ವಲ್ಪ ಊಟನ ಮುಗಿಸ್ಕೊಂಡು ಸ್ವಲ್ಪ ನನ್ನ ಮಗನಿಗೆ ಸಿರಪ್ ಅವೆಲ್ಲ ಹಾಕೋದಿದೆ, ಹಾಕ್ಬಿಡೋಣ ಅಂತೇಳಿ. ಸಹ ಊಟನ ತೊಗೊಂಡಿದ್ದೀನಿ. ಗುಂಡಣ್ಣ ಬಾರ, ಬೋ ತಿನ್ನಿಸ್ತೀನಿ, ಬೋ ಇಟ್ಕೊಂಬಂದಿನಿ. ಅದ್ರಲ್ಲಿ ಯಾರಾದ್ರೂ ನೀರು ಹಿಡಿತಾರಾ? ಅಯ್ಯೋ, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಯ್ಯಯ್ಯೋ, ಆಯ್ತು ಬಾ, ಬೋ ತಿನ್ನಂತೆ. ಅದರಲ್ಲೂ ಒಂದು ಒಟ್ಟು ನಮ್ಗೆ ಊಟ ಮಾಡಿದ್ರೆ ಸಾಕು. ಬಾ ಮನೆ, ಸಾಕು ಬಾ. ಫ್ರೆಂಡ್ಸ್, ಇನ್ನು ನಾನು ಇನ್ನೇನು ಊಟ ಕೂತ್ಕೋಬೇಕು ಅನ್ನೋಷ್ಟರಲ್ಲಿ ತುಂಬಾ ನನಗೆ ಡೈಲಿ ಇದೇ ಪ್ರಾಬ್ಲಮ್ ಆಗ್ತಾಯಿದೆ ಫ್ರೆಂಡ್ಸ್. ನೀನು ಮಕ್ಳಿರೋ ಮನೆಯಲ್ಲಿ ಎಲ್ಲ ತಾಂಡ್ರಿಗೂ ಇದೇ ಪಾಡ ಅಂತ ಅನ್ಕೊತೀನಲ್ಲ, ಇದೇ ಪಾಡೆ. ಆಯ್ತು, ಆಮೇಲೆ ಸೊ ನಾನು ಇನ್ನೇನು ಊಟಕ್ಕೆ ಅಂತ ಕೂತ್ಕೊಂಡೆ. ಫಸ್ಟ್ ನನ್ನ ಮಗನಿಗೆ ಊಟ ಮಾಡಿಸಿದೆ, ಆಮೇಲೆ ಅದಾದಮೇಲೆ ನಾನು ಊಟಕ್ಕೆ ಅಂತ ಕೂತ್ಕೊಂಡೆ. ಅದಾದಮೇಲೆ ಅವನು ವಾಶ್ರೂಮಿಗೆ ಹೋಗಬೇಕು ಅಂತ ಅಂದ, ಅಂದರೆ ಟಾಯ್ಲೆಟಿಗೆ ಹೋಗಬೇಕು ಅಂತ ಅಂದ. ಮತ್ತೆ ಊಟನ ಅಂದರೆ ಮನೇಲಿ ಯಾರೂ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಮ್ಮ ಇತ್ತು, ಅಮ್ಮ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಸೊ ನನಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಟಾಯ್ಲೆಟಿಗೆ ಹೋಗಬೇಕು ಅಂತಂದ. ಮತ್ತು ಅದೇ ಊಟನ ಬಿಟ್ಟು ಹೋಗಿ ಮತ್ತೆ ಇನ್ನೇನು ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಸಣ್ಣ ಬಂಗಾರಿ ಸಣ್ಣ ಮುದ್ದಣ್ಣ ಎದ್ಬಿಟ್ಟ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಅವನು ಕೂಡ ಎದ್ದು ಹಠ ಮಾಡ್ತಿದ್ದ. ಇನ್ನೇನು ಮತ್ತೆ ಅಗೇನ್ ಅಲ್ಲೇ ಊಟ ಬಿಟ್ಟು ಮತ್ತೆ ಬಂದು ಇವನು ಎತ್ಕೊಂಡು ಬಂದೆ. ಸೊ ನನಗೆ ಈ ಥರ ಊಟ ಮಾಡೋ ಟೈಮಲ್ಲಿ ಸ್ವಲ್ಪ ಓಡಾಡ್ತಿದ್ದೆ ಅಂದರೆ ನನಗೆ ಊಟ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಫ್ರೆಂಡ್ಸ್, ಆ ಥರ ಆಗಿಬಿಡುತ್ತೆ. ಸೊ ಅದಾದಮೇಲೆ ಇನ್ನು ಹಂಗೂ ಹಿಂಗೂ ಊಟ ಮುಗಿಸ್ಕೊಂಬಂದೆ. ಊಟ ಆಯಿತು. ಇನ್ನು ಈಗ ನನ್ನ ಮಗಂದು ಫುಲ್ಲು ಕೆಲಸ ಇವತ್ತು. ಸಣ್ಣ ಮಗಂದು ಒಂದು 15 ಮಿನಿಟ್ಸ್ ಇಡಿಸುತ್ತೆ ಅವನಿಗಂತಾನೆ ಕೆಲಸ. ಸೊ ಬನ್ನಿ ಏನೆಲ್ಲ ಅದೇ ಒಂದು ಕೆಲಸ ಏನಿರುತ್ತೆ ಅಂತೇಳಿ ಶೇರ್ ಮಾಡ್ತಾ. ಜೊತೆಗೆ ಫ್ರೆಂಡ್ಸ್, ಇನ್ನು ಅವನಿಗೆ ತುಂಬಾ ಇಂಪಾರ್ಟೆಂಟ್ ಒಂದು ಆಯಿಂಟ್ಮೆಂಟ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಗುಗೆ ಇವಾಗ ವ್ಯಾಕ್ಸಿನ್ ಹಾಕ್ಸಿರ್ತಾರಲ್ಲ ಫ್ರೆಂಡ್ಸ್, ವ್ಯಾಕ್ಸಿನ್ ಹಾಕಿಸ್ದಾಗ ಮಕ್ಕಳಿಗೆ ಊದ್ಕೊಂಡ್ಬಿಟ್ಟಿರುತ್ತೆ, ಅಲ್ಲಿ ಬ್ಲಡ್ ಕ್ಲಾಟ್ ಆಗಿಬಿಟ್ಟಿರುತ್ತೆ, ಗಂಟು ಥರ ಆಗಿಬಿಟ್ಟಿರುತ್ತೆ ಇಂಜೆಕ್ಷನ್ ಹಾಕಿರೋ ಜಾಗಕ್ಕೆ, ವ್ಯಾಕ್ಸಿನೇಷನ್ ಹಾಕಿರೋ ಜಾಗಕ್ಕೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕಂತ ಗೊತ್ತಾಗಲ್ಲ. ಸೊ ನನ್ನ ಮಗನಿಗೂ ಕೂಡ 2.5 ಮಂತಿಂದ ವ್ಯಾಕ್ಸಿನೇಷನ್ ಹಾಕ್ಸಿದೆ. ಬಟ್ ಅದು ಗಂಟು ಥರ ಆಗಿಬಿಟ್ಟಿತ್ತು. ಇರಲಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಅದು ಹೋಗಲೇ ಇಲ್ಲ. ಸೊ ಹಾಗಾಗಿ ಇನ್ನು ಆ ಜಾಗಕ್ಕೆ ಮೆಂತೋ ಪ್ಲಸ್ ಅಮೃತಾಂಜನ್ ಹತ್ರ ಎಲ್ಲ ಏನು ಅಪ್ಲೈ ಮಾಡಬಾರ್ದು ಅಂತಲೇ ಹೇಳ್ತಾರೆ. ಸೊ ಅದಾದಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ಆಮೇಲೆ ನನಗೆ ಸಿಸ್ಟ್ರಿಗೆ ಒಂದ್ಸಲ ಕಾಲ್ ಮಾಡಿ ಕೇಳಿಬಿಡೋಣ ಅಂತೇಳಿ ಫ್ಲ್ಯಾಶ್ ಆಯಿತು. ಸೊ ಅವರಿಗೆ ಕಾಲ್ ಮಾಡಿದೆ. ಫ್ರೆಂಡ್ಸ್, ಫಸ್ಟು ತಲೆ ಬಟ್ಟೆ ಕಟ್ಕೊಂಡ್ಬಿಡ್ತೀನಿ, ಯಾಕೋ ತಲೆನೋವು ಬರ್ತಾ ಇದೆ. ಬಟ್ಟೆ ಕಟ್ಕೊಂಡೆ ಫ್ರೆಂಡ್ಸ್, ಯಾಕೆಂದರೆ ತಲೆ ಸ್ವಲ್ಪ ಇದು ಶೀತದಗಾಲ ಅಂದರೆ ಮಳೆಗಾಲ ಆಗಿರೋದ್ರಿಂದ ನನಗೆ ಸ್ವಲ್ಪ ತಲೆನೋವು ಬರ್ತಾ ಇದೆ. ಈ ಬಾಣಂತಿಯಲ್ಲಿ ಕಾಮನ್ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಕಿವಿಗೆಲ್ಲ ಕಟ್ಕೊಂಡು ಬೆಚ್ಚಗಿದ್ರೆ ಒಳ್ಳೆಯದು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಅವರಿಗೆ ಕಾಲ್ ಮಾಡಿದೆ. ನನಗೆ ಹೆಂಗೋ ಫ್ಲ್ಯಾಶ್ ಆಯಿತು. ಸಿಸ್ಟ್ರಿಗೆ ಕಾಲ್ ಮಾಡಿ ಒನ್ಸ್ ನಾವು ಕೇಳಿಬಿಡೋಣ ಅಂತೇಳಿ ಕಾಲ್ ಮಾಡಿದೆ. ಅವ್ರು ಹೇಳಿದರು, ನಾನೊಂದು ಆಯಿಂಟ್ಮೆಂಟ್ ಕಳಿಸ್ತೀನಿ, ಎಲ್ಲ ಮಕ್ಕಳಿಗೆ ಅದು ಕಾಮನ್ ಆಗಿದ್ದೇ ಇರುತ್ತೆ, ಆಗ್ತಾ ಇರುತ್ತೆ, ಗಂಟಾಗೋದು, ಇಂಜೆಕ್ಷನ್ ಆಗಿರೋ ಜಾಗದಲ್ಲಿ ಒಳಗಡೆ ಥರ ಬ್ಲಡ್ ಕ್ಲಾಟ್ ಆಗಿರುತ್ತೆ. ಸೊ ಅದಕ್ಕೆ ಆಯಿಂಟ್ಮೆಂಟ್ ಅಪ್ಲೈ ಮಾಡು, ಮಾರ್ನಿಂಗ್ ಮತ್ತು ಈವ್ನಿಂಗು ಕಮ್ಮಿ ಆಗುತ್ತೆ ಅಂತ ಹೇಳಿದರು. ಓಕೆನಾ? ಸೊ ಹಾಗೆ
ಔಷಧಿ ಅದು ಇಡು ಮಗ್ನೆ ಈ ತರ ಚೈಲ್ಡ್ ಆಟಗಳೆಲ್ಲ ನಮ್ಮ ಹತ್ರ ಇಟ್ಕೊಬೇಡಮ್ಮ. ಇಡು ಮಗ್ನೆ. ಏನಾದ್ರೂ ಒಂದ್ ಕಿತಾಪತಿ ಮಾಡ್ತೀಯಲ್ಲ ಬಂದು ಪಟುಕ್ಕಂತ. ನೋಡಿ ಫ್ರೆಂಡ್ಸ್, ಒಂದು ಔಷಧಿ ತಕೊಂಡವನೆ. ಏ ಚಿಚ್ಚಿ ಚಿಚ್ಚಿ ಚಿ ತಿನ್ಬಾರ್ದು ಹಂಗಿನ ಚಿಚ್ಚಿ ಯಾವ ಇವೆಲ್ಲ ಬಿಡೋದಿಲ್ಲ. ಚಿಚ್ಚಿ. ಹಾಗೆ ಫ್ರೆಂಡ್ಸ್, ಇವನಂತೂ ಪಟ್ಟಂತ ಬಾಯಿಗೆ ಹಾಕೊಂಡ್ಬಿಡ್ತಾನೆ. ಇಡು ಮಗನೆ, ತಮ್ಮಂದಿಡು. ಹೋಗ ಅಲ್ಲಿ ಟಿವಿ ನೋಡೋಗು. ಹೋಗ್ಬೋದು, ಅಲ್ಲಿ ಇರ್ಬೇಡ. ಬರೀ ತಲೆ ತಿಂತಾರೆ ಫ್ರೆಂಡ್ಸ್. ನಮ್ಮ ಅಮ್ಮ ಇಲ್ದಿರ್ಕ ಅದಕ್ಕೂ ನನಗಂತೂ ನಿಜ ಎಷ್ಟು ಪರದಾಟ ಆಗಿದೆ ಅಂದ್ರೆ. ಬಿಡು, ಅವ್ನಿಗೆ ಹಚ್ಬೇಕು ಬಿಡು ಅದು. ಮಾಮ ಬಂತು ಹೋಗು. ಓಡು. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಓಡು. ಏನಾದರೂ ಮಾಡಿ ಓಡಿಸ್ಬಿಡ್ಬೇಕು ಅಂದರೆ ನನ್ನ ಬ್ರದರ್ ಬಂದರು, ಹಾಗಾಗಿ ಕಳಿಸ್ಕೊಟ್ಟೆ. ಸೊ ಹಾಗೆ ಫ್ರೆಂಡ್ಸ್, ಅವ್ರು ಈ ಆಯಿಂಟ್ಮೆಂಟ್ನ ರೆಫರ್ ಮಾಡಿದ್ರು. ಸೊ ತೋರಿಸ್ತೇನೆ ಇದನ್ನು ಹೇಗೆ ಅಂತ. ಹಾಗೆ ಫ್ರೆಂಡ್ಸ್, ಇನ್ನು ಇವನಿಗೆ ಸಿಕ್ತ ಮೊಟ್ಟೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೂಪರ್ ಮಗನೇ. ಅವಾಗ ಅಲ್ಲಿರೋಗಿ ಬಂಗಾರ. ಹಾಗೆ ಫ್ರೆಂಡ್ಸ್, ಇನ್ನು ಇವನಿಗೆ ಡ್ರೆಸ್ ಚೇಂಜ್ ಮಾಡೋದಿದೆ. ಪಾಪುಗೆ ಬೇರೆ ಬಟ್ಟೆ ಹಾಕ್ಬಿಡ್ತೀನಿ. ಇವತ್ತು ಸ್ನಾನ ಮಾಡಿಸಿಲ್ಲ, 2 times ಒನ್ಸ್ ಮಾಡಿಸೋಣ ಪಾಪುಗೆ ಅಂತೇಳಿ. ಸೊ ಹಂಗಾಗಿ ಡ್ರೆಸ್ ಚೇಂಜ್ ಮಾಡಿಬಿಡ್ತೀನಿ. ಅದಾದಮೇಲೆ ಅವನಿಗೆ ಡ್ರಾಪ್ಸ್ ಹಾಕ್ಲಿಕ್ಕಿದೆ, 2 ಡ್ರಾಪ್ಸು. ಸೊ ಈ ಡ್ರಾಪ್ಸ್ನ ಹಾಕ್ಲಿಕ್ಕಿರೋದ್ರಿಂದ ಡ್ರೆಸ್ ಚೇಂಜ್ ಮಾಡಿ ಆಯಿಂಟ್ಮೆಂಟ್ ಅಪ್ಲೈ ಮಾಡಿ ಡ್ರೆಸ್ ಚೇಂಜ್ ಮಾಡ್ತೀನಿ. ಫಸ್ಟ್ ಟೈಮ್ ಇದ್ದೀನಿ. ಈ ಔಷಧಿನ ಹಚ್ಚಿದ್ದೀನಿ. ಇದನ್ನು ಮಾರ್ನಿಂಗ್ ಮತ್ತು ಈವ್ನಿಂಗ್ ಹಚ್ಬೇಕಂತ ನೋಡಿ ಈ ಥರದ್ದು. ಇನ್ ಕೇಸ್ ನಿಮಗೆ ಪಾಪುಗೆ ಈ ಥರ ಗಂಟಾಗಿದೆ ಅಂತ ಅಂದಾಗ ನಿಮಗೆ ಗೊತ್ತಾಗಲಿಲ್ಲ ಏನು ಮಾಡಬೇಕು ಅಂತ ಅನ್ನಿಸ್ತಾ ಇದ್ರೆ ನೀವು ಒನ್ಸ್ ನೀವೆಲ್ಲ ಮನೇಲಿ ಸ್ವಲ್ಪ ಬೆಚ್ಚಗೆ ಸ್ವಲ್ಪ ಶಾಖ ಕೊಡೋದಿರ್ಬೋದು, ಅದೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ ಕೇಸ್ ದೊಡ್ಡವ್ರು ಹೇಳಿದ್ದೆಲ್ಲ ಮಾಡಿದ್ರೂ ಅದು ವರ್ಕೌಟ್ ಆಗಲಿಲ್ಲ ಅಂತಂದರೆ ನೀವು ನಿಮ್ಮ ಇಂಜೆಕ್ಟ್ ಮಾಡಿರ್ತಾರಲ್ಲ ಅವ್ರಿಗೆ ಕಾಲ್ ಮಾಡಿ ನೀವು ಕೇಳ್ಬೋದು. ಅವ್ರು ನಿಮಗೆ ಆಯಿಂಟ್ಮೆಂಟ್ ಸೊಲ್ಯೂಷನ್ ಕೊಡ್ತಾರೆ. ನನಗೂ ಅಷ್ಟೇ ನನ್ನ ಸಿಸ್ಟ್ರು ಈ ಆಯಿಂಟ್ಮೆಂಟ್ ಸೊಲ್ಯೂಷನ್ ಕೊಟ್ಟಿದ್ದರು. ಹಾಗೆ ಏನೋ ಇಂಜೆಕ್ಷನ್ ಆಗಿರೋ ಜಾಗನ ಬಿಟ್ಟು ಸುತ್ತಲೂ ಅಪ್ಲೈ ಮಾಡಿ ಬೆಳಗ್ಗೆ ಸಾಯಂಕಾಲ ಅಂತಲೂ ಕೂಡ ಹೇಳಿದರು. ಅಪ್ಲೈ ಮಾಡಿದೆ ಫ್ರೆಂಡ್ಸ್. ಅಪ್ಲೈ ಮಾಡಾಯಿತು. ಇವಾಗ ಅವನಿಗೆ D3 ವಿಟಮಿನ್ ಸಿರಪ್ ಹಾಕಬೇಕು. ನಾವು ಏನು ಮಿಸ್ ಮಾಡಿದ್ರು ಕೂಡ D3 ವಿಟಮಿನ್ ಸಿರಪ್ ಮಿಸ್ ಮಾಡಬಾರ್ದು. ನಾನು ಆಲ್ರೆಡಿ ಒಂದು ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ತುಂಬಾ ಇಂಪಾರ್ಟೆಂಟು ಮಕ್ಕಳಿಗೆ. ಇವಾಗ ರೈನಿ ಸೀಸನ್ ಆಗಿರೋದ್ರಿಂದ ಸೂರ್ಯನದು ಎಳೆ ಬೆಳಕು, ಎಳೆದು ಬಿಸಿಲು ಬರ್ತಾ ಇರುತ್ತೆ, ಅದರಲ್ಲಿ ಇಡಬೇಕು. ಮೂಳೆಗಳಿಗೆಲ್ಲ ಗಟ್ಟಿ ಅಂತೆ, ಸ್ಕಿನ್ನಿಗೆಲ್ಲ. ಬಟ್ ಇವಾಗೆಲ್ಲ ಮಳೆ ಸೀಸನ್ ಆಗಿರೋದ್ರಿಂದ ಅದು ತುಂಬಾ ಆ ಥರ ಸಿಗೋದು ತುಂಬಾ ಕಷ್ಟ. ಅದರಿಂದ ನಾವು D3 ವಿಟಮಿನ್ ಮುಖಾಂತರ ನಾವು ಪಾಪು ದೇಹಕ್ಕೆ ಸೇರಿಸ್ಬೋದು. ಸೊ ಹಾಗಾಗಿ ಇದನ್ನು ಡೈಲಿ ಹಾಕಬೇಕು. ಈ ರೈನಿ ಸೀಸನಲ್ಲಿ ಇದು ತುಂಬಾ ಇಂಪಾರ್ಟೆಂಟ ಮಕ್ಕಳಿಗೆ. ಜೊತೆಗೆ ಇನ್ನು ಇದನ್ನು ನಾನು ಸಿಸ್ಟರ್ನ ಕೇಳಿದ್ದೆ, ಡಾಕ್ಟ್ರಿಗಿಂತ ಸಿಸ್ಟರ್ನ ಕೇಳಿದ್ದೆ. ಅವರಿದ್ದವರು ಇದನ್ನು ಫಸ್ಟ್ ಇಂಜೆಕ್ಷನಿಗೆ ಹೋದಾಗ, ವ್ಯಾಕ್ಸಿನೇಷನಿಗೆ ಹೋದಾಗ ಅವರೊಂದು 5 monthsವರೆಗೂ ಹಾಕು, ಇವಾಗ ಬಿಸಿಲು ಬೇರೆ ಇರೋಲ್ಲ ಅಂತ ನಂಗೆ ಸಜೆಷನ್ ಮಾಡಿದ್ರು. ಸೊ ಇವಾಗ ಅದನ್ನು ಅವನಿಗೆ ಡ್ರಾಪ್ಸ್ನ ಹಾಕ್ತೀನಿ. ನೋಡಿ ಏನು ಮಾಡ್ತಿದ್ದಾನೆ ಅಂತೇಳಿ ನನ್ನ ಮಗ. ಟೋಪಿನ ಹಾಕಿದ್ರೆ ಟೋಪಿನ ತಗೊಂಡು ಏನು ಮಾಡ್ತಿದ್ಯಾ ಮಗನೇ? ಆ ಟೋಪಿನ ತಿನ್ಕೊಂಬಿಡೋಣ ಅಂತ ಸ್ಕೆಚ್ ಹಾಕೊಂಡಿದ್ಯಲ್ಲ ನೀನು. ಕೇಳಿಸ್ಕೊ, ನಾನಿರೋದೇ ಹಿಂಗೆ, ನಾನು ನಂದಾರಿಲೇ ಬದುಕೋದು. ಹಾಗೆ ಫ್ರೆಂಡ್ಸ್, ಇನ್ನು ಅವನಿಗೆ ಅವ್ರ ಅಣ್ಣನ ಟೀ ಶರ್ಟ್ ಹಾಕಿದ್ದೀನಿ. ಆ ಶಿಶಿ ಹಿಂಗೆ ಇನ್ಫೆಕ್ಷನ್ಸ್ ಆಗೋದು. ತಿನ್ನಬಾರ್ದು ಕಕ್ಕ ವ್ಯಾ. ಏಯ್ ಶಿಶಿ ಅವನಿಗೆ ಹೇಳ್ತಿದ್ದಂಗೂ ಬಾಯಿಗೆ ಹಾಕಂತಾನೆ. ನೋಡಿ, ಅದನ್ನು ಸ್ವಲ್ಪ ಕೆಳಗೆ ಕಟ್ಟಿರ್ತೀನಿ, ಆದ್ರೂ ತೊಗೊಂಬಿಟ್ಟು ಹಿಂಗೆ ಬಾಯಿಗೆ ಹಾಕೊಂಡ್ಬಿಡೋದು ಅಲ್ಲ ಮಗನೇ, ಅಲ್ಲ? ಬರೀ ಇಂಥದ್ದೇ ಕೆಲಸ ಮಾಡೋದು ಫ್ರೆಂಡ್ಸ್. ಇನ್ನು ಈ ಆಯಿಂಟ್ಮೆಂಟ್ ಅಪ್ಲೈ ಮಾಡೋದ್ರಿಂದ ಪಾಪುಗೆ ಇದು ಬ್ಲಡ್ ಕ್ಲಾಟ್ ಆಗಿರುತ್ತಲ್ಲ ಅದು ಕ್ಲಿಯರ್ ಆಗುತ್ತೆ. ಸ್ವೆಲ್ಲಿಂಗ್ ಆಗಿ ಪೇಯ್ನ್ ಏನಾದರೂ ಇದೆ ಅದು ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ಇನ್ನು ಅವನಿಗೆ ಇದು ಕೂಡ ಹಾಕಾಯ್ತು, ನಾನು ಇದು ಕೂಡ ಹಾಕಿದೆ. ಸೊ ಇವಾಗ ಫೀಡ್ ಮಾಡಿಸಿದೆ ಮುಂಚೆನೇ, ಇನ್ನೊಂದು ಸ್ವಲ್ಪ ಫೀಡ್ ಮಾಡಿ ಮಲಗಿಸಿದೆ ಅಂದರೆ ಅವನು ಆರಾಮಾಗಿ ನಿದ್ದೆ ಮಾಡ್ತಾನೆ. ಫ್ರೆಂಡ್ಸ್, ಇನ್ನು ಇವತ್ತಿನ ಡೇ ಹೀಗಿತ್ತು ಅಂತ ಅಂದ್ಕೊಳ್ತೀನಿ. ಇವತ್ತಿನ ಲಾಗಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾಳೆ ಸಿಗ್ತೇನೆ ಮತ್ತು ಬೇರೆ ಲಾಗ್ನೊಂದಿಗೆ. ಅಲ್ಲಿವರೆಗೂ ನಿಮ್ಗೆ ಟಾಟಾ, ಬಾಯ್.